ನಮಸ್ತೆ ವೀಕ್ಷಕರೇ, ನಾಳೆ ನವರಾತ್ರಿಯ ನಾಲ್ಕನೆಯ ದಿನ ದೇವಿ ಕೂಷ್ಮಾಂಡ ದೇವಿಯನ್ನು ಆರಾಧಿಸಬೇಕು. ಕೂಷ್ಮಾಂಡ ದೇವಿಯನ್ನು ನೀವು ಆರಾಧಿಸೋದ್ರಿಂದ ನಿಮಗೆ ಆರೋಗ್ಯ ವೃದ್ಧಿ ಮತ್ತು ಮನೆಯಲ್ಲಿ ಐಶ್ವರ್ಯಾಭಿವೃದ್ಧಿ ಆಗತ್ತೆ. ಮತ್ತು ಶಾರದೆಯ ನವರಾತ್ರಿಯನ್ನು ಅತ್ಯಂತ ಮಂಗಳಕರ ಹಬ್ಬವೆಂದು ಪರಿಗಣಿಸಲಿದೆ. ಇದು 9 ದಿನಗಳ ಕಾಲ ರಾತ್ರಿಗಳವರೆಗೆ ಇರುತ್ತದೆ. ನವರಾತ್ರಿ 4ನೇ ದಿನವನ್ನು ದುರ್ಗಾದೇವಿ 4ನೇ ರೂಪವಾದ ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ. ಈಕೆಯನ್ನು ದುರ್ಗಾದೇವಿಯು 9 ಅವತಾರಗಳಲ್ಲಿ ಒಬ್ಬಳು ಎಂದು ಹೇಳಿದೆ. ಶಕ್ತಿ ಮತ್ತು ಬೆಳಕನ್ನು ಸಮತೋಲನಗೊಳಿಸಿ ಪಾರ್ವತಿ ದೇವಿಯು ಈ ರೂಪವನ್ನು ಪಡೆದಳು ಎನ್ನುವ ನಂಬಿಕೆ. ದುರ್ಗಾ ದೇವಿಯು ಈ ಅವತಾರವನ್ನು ಪೂಜಿಸುವ ಭಕ್ತರು ಸೂರ್ಯನಂತಹ ಪ್ರಕಾಶವನ್ನು ಪಡೆಯುತ್ತಾರೆ. ಅಲ್ಲದೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗಿದೆ. ನಾಳೆ ಅಂದರೆ ಅಕ್ಟೋಬರ್ 6ನೇ ತಾರೀಕು ಕೂಷ್ಮಾಂಡ ದೇವಿಯ ಆರಾಧನೆ. ನೋಡಿ, ಅಂದರೆ ಚತುರ್ಥಿ ತಿಥಿ ಆರಂಭ ಆಗುತ್ತೆ. ಚತುರ್ಥಿ ತಿಥಿಯಲ್ಲಿ ಆರಂಭವಾಗುವ ಈ ಬೆಳಗ್ಗೆ 7:49ರಿಂದ ನವರಾತ್ರಿ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ. 7ನೇ ತಾರೀಕು ಅಂದು ಬೆಳಗ್ಗೆ 9:45ವರೆಗೆ ಇರುತ್ತೆ ಚತುರ್ಥಿ ತಿಥಿ. ನವರಾತ್ರಿ ಹಬ್ಬದ 4ನೇ ದಿನ ನಾವು ಮುಂಜಾನೆ ಬೇಗ ಎದ್ದೇಳಬೇಕು. ಸ್ನಾನ ಇತ್ಯಾದಿಗಳು ಕೂಡ ಮುಗಿಸ್ಬೇಕು. ಶ್ರದ್ಧಾಭಕ್ತಿಯಿಂದ ಆರಾಧಿಸಬೇಕು. ಕೂಷ್ಮಾಂಡ ರೂಪಕ್ಕೆ ನೀವು ಧೂಪ, ದೀಪ, ಅಕ್ಷತೆ, ಕೆಂಪು ಹೂಗಳು, ಬಿಳಿ ಕುಂಬಳಕಾಯಿ, ಹಣ್ಣುಗಳು, ಬೂದಗುಂಬಳ ಅಂತ ಹೇಳ್ತಾರೆ, ಮತ್ತು ಒಣ ಹಣ್ಣುಗಳು, ದ್ರಾಕ್ಷಿಗಳು ಮತ್ತು ಖರ್ಜೂರ, ಬಾದಾಮಿ, ಗೋಡಂಬಿ ಇವೆಲ್ಲ ಅರ್ಪಿಸಬೇಕು ತಾಯಿಗೆ. ನಂತರ ಕೂಷ್ಮಾಂಡ ದೇವಿಗೆ ಕೂಷ್ಮಾಂಡದಲ್ಲಿ ಮಾಡುವಂಥ ಹಲ್ವ ಅಂದರೆ ಕುಂಬಳಕಾಯಲ್ಲಿ ಮಾಡುವಂಥ ಹಲ್ವ ತುಂಬ ಪ್ರಿಯ ಈಕೆಗೆ. ಮೊಸರನ್ನ ನೈವೇದ್ಯ ಮಾಡಬೇಕು. ಈಕೆಗೆ ತುಂಬ ಪ್ರಿಯ ಮೊಸರನ್ನ ನೈವೇದ್ಯ ಅಂದರೆ. ಮತ್ತು ಪೂಜೆಯ ಕೊನೆಯಲ್ಲಿ ನೀವು ಕೂಷ್ಮಾಂಡ ದೇವಿಗೆ ಮತ್ತೊಮ್ಮೆ ಪ್ರಾರ್ಥಿಸಬೇಕು. ನೀವು ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿಸ್ಕೊಳ್ಬೇಕು, ಪ್ರಾರ್ಥಿಸ್ಕೊಳ್ಬೇಕು, ಸಂಕಲ್ಪ ಮಾಡಬೇಕು. ಕೂಷ್ಮಾಂಡ ದೇವಿಗೆ ಮಂತ್ರವನ್ನು ಕೂಡ ಪಠಿಸಬೇಕು. ಆರತಿ ಮಾಡಿ ಮಂತ್ರ ಪಠಿಸಕ್ಕೆ ಶುರು ಮಾಡಬೇಕು. ತಾಯಿ ಕೂಷ್ಮಾಂಡ ದೇವಿಯು ತುಂಬ ಸುಂದರವಾಗಿ ಕಾಣ್ತಾಳೆ. ಅಂದರೆ ತಾಯಿ ನೋಡೋದಕ್ಕೆ ಅತೀ ಸುಂದರವಾಗಿರ್ತಾರೆ. ಪಾರ್ವತಿ ದೇವಿಯ 4ನೇ ಅವತಾರ. 9 ಶಕ್ತಿಗಳಲ್ಲಿ ಇದು ಒಂದು ಅವತಾರ. ತಾಯಿ ಕೂಷ್ಮಾಂಡ ಸಿಂಹದ ಮೇಲೇರಿ ಸವಾರಿಯನ್ನು ಮಾಡ್ತಾರೆ. ಈಕೆ 8 ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನ ಎಲ್ಲ ಕೈಯಲ್ಲೂ ಕಮಲದ ಹೂಗಳು, ಅಮೃತ ತುಂಬಿದ ಮಡಕೆ, ಕಮಂಡಲ ಮತ್ತು ಬಿಲ್ಲು ಬಾಣ ಮತ್ತು ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಹೊಂದುತ್ತಾಳೆ. ಆದರೆ 8ನೇ ಕೈಯಲ್ಲಿ ಎಲ್ಲ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದುಕೊಂಡಿರುತ್ತಾಳೆ. ತಾಯಿ ಕಮಂಡಲವನ್ನು ತುಂಬಾ ಇಷ್ಟಪಡುತ್ತಾಳೆ. ಹಾಗಾಗಿ ಯಾವಾಗಲೂ ಅದನ್ನು ತನ್ನ ಕೈಯಲ್ಲೇ ಹಿಡ್ಕೊಂಡಿರ್ತಾರೆ ಈ ತಾಯಿ. ಈ ಕಾರಣಕ್ಕಾಗಿ ಆಕೆಯನ್ನು ಕೂಷ್ಮಾಂಡ ದೇವಿ ಎಂದು ಕರೀತಾರೆ. ಕೂಷ್ಮಾಂಡ ದೇವಿಗೆ ಪ್ರಿಯವಾದ ಒಂದು ನೈವೇದ್ಯ ಅಂದರೆ ಅದು 5ನೇ ದಿನ ಮಾಡುವಂಥದ್ದು. ಇದು ನವರಾತ್ರಿಯ 5ನೇ ದಿನ ಹಿಟ್ಟು ಮತ್ತು ತುಪ್ಪದಿಂದ ಮಾಡಿದ
ಒಂದು ಕಜ್ಜಾಯ ಥರ ಇರುತ್ತೆ, ಅದರಲ್ಲಿ ದೇವಿಗೆ ಅರ್ಪಿಸಬೇಕು. ಈ ಸಿಹಿಯನ್ನು ಕೂಷ್ಮಾಂಡ ದೇವಿಗೆ ನೈವೇದ್ಯವಾಗಿ ನೀಡುವುದರಿಂದ ಭಕ್ತನು ಶಕ್ತಿ ಮತ್ತು ಬುದ್ಧಿವಂತಿಕೆಯ ಆಶೀರ್ವಾದವನ್ನು ಪಡಿತಾನೆ. ಇದು ತುಂಬ ನಂಬಿಕೆಯಾದದ್ದು. ನೋಡಿ, ಕೂಷ್ಮಾಂಡ ದೇವಿನ ಪೂಜೆ ಮಾಡೋದ್ರಿಂದ ನಾವು ನವರಾತ್ರಿಯಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ ನಮಗೆ, ಮತ್ತು ರೋಗ ರುಜಿನಗಳು ಯಾವುದೂ ಕಾಡೋದಿಲ್ಲ, ಯಾವ ಸಮಸ್ಯೆಗಳು ಕೂಡ ಕಾಡೋದಿಲ್ಲ, ಎಲ್ಲ ಶೀಘ್ರದಲ್ಲೇ ಪರಿಹಾರ ಆಗತ್ತೆ ನೋಡಿ. ಮತ್ತು ಉತ್ತಮ ಆರೋಗ್ಯ, ದೀರ್ಘ ಆಯುಷ್ಯನ್ನು ಪಡೆದುಕೊಳ್ಬೋದು ನಾವು. ಇದು ಎನ್ನುವ ನಂಬಿಕೆ. ತಾಯಿ ಕೂಷ್ಮಾಂಡ ಪೂಜಿಸುವ ವ್ಯಕ್ತಿಯನ್ನು ಸಂತೋಷ, ನೆಮ್ಮದಿ, ಪ್ರಗತಿಯನ್ನು ತರುತ್ತಾಳೆ ನೋಡಿ. ಕೂಷ್ಮಾಂಡ ದೇವಿ ಮಂತ್ರ ತುಂಬ ವಿಶೇಷವಾದದ್ದು. ಕೂಷ್ಮಾಂಡೆ ದೇವಿಯನ್ನು ಪೂಜಿಸುವಾಗ ಈ ಮಂತ್ರ ತಪ್ಪದೆ ಪಠಿಸಬೇಕು. ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಎಂಬ ಮಂತ್ರ ನೀವು ಕೂಷ್ಮಾಂಡ ದೇವಿಯ ಅನುಗ್ರಹವನ್ನು ನೀವು ಸಿಗತ್ತೆ ನಿಮಗೆ, ಅಂದರೆ ಪಡೆದುಕೊಳ್ತೀರ ಅವರ ಅನುಗ್ರಹ. ಮತ್ತೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ. ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ, ನಮಸ್ತುತೈ ನಮಸ್ತಸ್ಯೈ 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 ನಮೋ ನಮಃ. ಇದನ್ನು ವೀಕ್ಷಕರೇ 11 ಬಾರಿ ಹೇಳಿ ಆಶೀರ್ವಾದ ಪಡ್ಕೊಳ್ಳಿ. ಮಾತಾ ಕೂಷ್ಮಾಂಡದು ನಿಮಗೆಲ್ಲ ಒಂದು ಅಭಿವೃದ್ಧಿ ಆಗತ್ತೆ, ಮತ್ತು ನಿಮಗೆ ವಿಶೇಷವಾದ ಅನುಗ್ರಹ, ಆರೋಗ್ಯ ಅಭಿವೃದ್ಧಿ ಆಗತ್ತೆ, ಸಮೃದ್ಧಿ ಆಗತ್ತೆ, ನಿಮಗೆ ಸಮೃದ್ಧಿ ಸಿಗತ್ತೆ, ಪ್ರಗತಿ, ಯಶಸ್ಸು, ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗತ್ತೆ. ಈಕೆ ಒಂದು ವಿಶ್ವಕ್ಕೆ ತಾಯಿ, ಪಾರ್ವತಿ ರೂಪದ 4ನೇ ದಿನದ ಕೂಷ್ಮಾಂಡ ದೇವಿ, ಅಂದರೆ ಭೂಮಂಡಲಕ್ಕೆ ತಾಯಿ ಈಕೆ. ತಾಯಿಗೆ ನೀವೇನು ಕೇಳ್ಕೊತೀರಾ ಅದು ಎಲ್ಲ ನೆರವೇರುತ್ತೆ. ಮತ್ತು ವಿಶೇಷವಾಗಿ ನೀವು ಮಂತ್ರನ ಪಠಿಸಲೇಬೇಕು, 11 ಬಾರಿ ಆದರೂ ಪಠಿಸಿ. ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ, ತಾಯಿಯ ಆಶೀರ್ವಾದ ಸಿಗುತ್ತೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೂ ಒಳ್ಳೆಯದಾಗತ್ತೆ ಅಂತ ಹೇಳಿ. ನಮಸ್ತೆ.